ಬೇರೆ ಬೇರೆ ರೀತಿಯ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ. ಇದರಲ್ಲಿ ವಿಶೇಷವಾಗಿ ಸಚಿನ್ ತೆಂಡೂಲ್ಕರ್ ರೀತಿಯಲ್ಲಿರುವ ವ್ಯಕ್ತಿಯೊಬ್ಬರು ಬಂದಿದ್ದಾರೆ. ನಮಸ್ಕಾರ, आपका नाम? मेरा नाम है बलबीर फ्रॉम पंजाब. अभी बम्बई से आया हूँ. राम जी के आपके तो इतने सारे फैन हैं कि बस आपके ऊपर ही चढ़ गए हैं. हाँ, ये प्यार है, ऐसा प्यार किस्मत वालों को मिलता है. और ये राम बात है जो आप कैसे महसूस कर रहे हैं अयोध्या में जो रामलला का प्रतिष्ठापन कल हो जाएगा इस वक्त में? जी जी बिल्कुल बिल्कुल, मैं बहुत गर्व महसूस करता हूँ कि 22 जनवरी को आप सबको पता है. और मैं सोचा भी नहीं था कि मुझे भी बुलावा आएगा, तो मैं आया. तो ये सब देखकर तो मैं और भी हैरान हूँ कि इतना प्यार जो मुझे मिल रहा है कि मैं कुछ बयान नहीं कर सकता. देखो, ये तो मुझे लगता है कि सचिन तेंदुलकर जी, आपको पता है, रिटायरमेंट ले लिया है, उसके बाद भी ये प्यार मिल रहा है. ये या तो मेरी मेहनत भी है इसमें, क्योंकि मैं अपने आप को परफेक्ट रखता हूँ, तो ही शायद उनका प्यार. तो सचिन तेंदुलकर के स्टाइल में एक बार जोर से जय श्री राम हो जाए. जय श्री राम, जय सबको मौका दो यार. ಸದ್ಯಕ್ಕೆ ಇದೇ ರೀತಿಯ ಕಲಾ ತಂಡಗಳ ಪ್ರದರ್ಶನ ರಸ್ತೆಯುದ್ದಕ್ಕೂ ಕೂಡ, ಧರ್ಮಪತ್ನ ರಸ್ತೆಯುದ್ದಕ್ಕೂ ಕೂಡ ಕಾಣಲಿಕ್ಕೆ ಸಿಗ್ತಾ ಇದೆ. ಕಳೆದ ಬಾರಿ ನಾವು ಬಂದಾಗ ಡಿಸೆಂಬರ್ ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ರೋಡ್ ಶೋ ಆಯಿತು. ಆಗ ಏರ್ಪೋರ್ಟ್ ಹಾಗೆ ರೈಲ್ವೆ ಶ್ರೀಗಳ ಆಗಮನ ಆಗ್ತಾ ಇದೆ ಈ ಸಂಭ್ರಮದ ಕ್ಷಣಗಳ ಸಾಕ್ಷಿ ಆಗೋದಕ್ಕೆ. ಸೊ ಇವತ್ತು ರಿಪಬ್ಲಿಕ್ ಕಾರಣ ಜೊತೆ 7 ರಿಂದ 8 ಜನ ನಮ್ಮ ಕರ್ನಾಟಕದ ಸ್ವಾಮೀಜಿಗಳಿದ್ದಾರೆ. ಹೇಗೆ ಅನಿಸ್ತಾ ಇದೆ ರಾಮ ಜನ್ಮಭೂಮಿಗೆ ಬಂದು ಅವ್ರನ್ನ ಕೇಳ್ತಾ ಹೋಗ್ತೀನಿ, ಮಾತನಾಡಿಸ್ತಾ ಹೋಗ್ತೀನಿ. ನಮ್ಮ ಜೊತೆಗೆ ಮುಡಿಗುಂಡ ವಿರಕ್ತ ಮಠ ಷಡಕ್ಷರಿ ದೇಸಿ ಕೇಂದ್ರ ಸ್ವಾಮೀಜಿ ಅವರಿದ್ದಾರೆ, ಅವ್ರನ್ನ ಬರ್ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿ ಹುಕ್ಕೇರಿ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಶ್ರೀಗಳಿದ್ದಾರೆ, ತಾವರ್ಕೆರೆ ಶ್ರೀ ಇದ್ದಾರೆ, ಬಿಲಕಿ ಶ್ರೀ ಇದ್ದಾರೆ, ನಾಗರಾಪುರ ಶ್ರೀ ಕೋಲಾರ ಅವರು ಕೂಡ ಇದ್ದಾರೆ, ಗುಬ್ಬಿ ಶ್ರೀಗಳಿದ್ದಾರೆ, ಚನ್ನಗಿರಿ ವಿರಕ್ತ ಮಠ ಶ್ರೀಗಳಿದ್ದಾರೆ, ಕೊಟ್ಟೂರು ಜನಕೋಟಿ ಶ್ರೀಗಳಿದ್ದಾರೆ, ಬೆಂಗಳೂರು ವಿರಕ್ತ ವಿಭೂತಿಪುರ ಶ್ರೀಗಳಿದ್ದಾರೆ. ಅದೇ ರೀತಿ ಸಿದ್ಧಲಿಂಗ ಶ್ರೀ ನೆಲಗ ಗುಂಬ ಕೋಡಾಲ ಶ್ರೀಗಳು ಕೂಡ ಇದ್ದಾರೆ, ಅವ್ರನ್ನ ಕೂಡ ಬರ್ಮಾಡ್ಕೊಳ್ತಾ ಇದ್ದೀನಿ. ಎಲ್ಲರನ್ನ ಕೂಡ ಮಾತನಾಡಿಸ್ತಾ ಹೋಗ್ತೀನಿ, ಅವರ ಸಂಭ್ರಮ ಹೇಗಿದೆ ಅಂತ. ಶ್ರೀಗಳೇ ನಮಸ್ತೆ, ಕರ್ನಾಟಕದಿಂದ ರಾಮ ಜನ್ಮಭೂಮಿಗೆ ಬಂದಿದ್ದೀರಿ, ಹೇಗೆ ಅನಿಸ್ತಾ ಇದೆ? ಬಹಳಷ್ಟು ಸಂತೋಷ ಆಗ್ತಾ ಇದೆ. ಯಾಕೆ ಕರ್ನಾಟಕದವ್ರಿಗೇನೆ ಹೆಚ್ಚು ಸಂತೋಷ ಆಗ್ತದೆ ಅಂತಂದರೆ, ಇಡೀ ರಾಮ ಜನ್ಮ ಭೂಮಿಯ ಒಂದು ಹೋರಾಟದಲ್ಲಿ ಕರ್ನಾಟಕದ ಪಾತ್ರ ಬಹು ದೊಡ್ಡದು. ಜೊತೆಗೆ ಅಯೋಧ್ಯದಲ್ಲಿ ರಾಮ ಮಂದಿರ ನಿರ್ಮಾಣ ಆಗಲಿಕ್ಕೆ ಕರ್ನಾಟಕದವ್ರದ್ದು ಹೆಚ್ಚು ಪಾತ್ರ ಇದೆ. ರಾಮನ ಬಲಗೈ ಬಂಟ ಹನುಮಂತನ ನಾಡದಿಂದ ನಾವು ಬಂದಿದ್ದೇವೆ ಅನ್ನೋದು ಒಂದು ಕಡೆ ಖುಷಿ. ಆದರೆ ಇನ್ನೊಂದು ಕಡೆ ಬೆಳಗಾವಿ ಜಿಲ್ಲೆಯೊಳಗ ಶಬರಿ ಕೊಳ್ಳ ಇದೆ. ಅಂದರೆ ರಾಮನಿಗೂ ಮತ್ತು ಕರ್ನಾಟಕಕ್ಕೂ ಅವಿನಾಭಾವ ಸಂಬಂಧ ಇದೆ. ರಾಮನಿಗೆ ಕಣ್ಣಾಗಿದ್ದೆ ಕರ್ನಾಟಕ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಬಹುಶಃ ಈ ನಿನ್ನೆಯಿಂದನೂ ನೋಡ್ತಾ ಇದ್ದೀವಿ, ಎಲ್ಲರ ಮುಖದಲ್ಲಿ ನಾವು ಅಯೋಧ್ಯದಲ್ಲಿ ಮಾತ್ರ ಅಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇಲ್ಲ, ಎಲ್ಲರ ಹೃದಯ ಮಂದಿರದಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ. ಭಾಳಷ್ಟು ಸಂತೋಷ ಪಡ್ತಾ ಇದ್ದೀವಿ. ನಾವು ಇಡೀ ಕರ್ನಾಟಕದ ಪಂಚಪೀಠ ರಂಭಾಪುರಿ, ಉಜ್ಜಯಿನಿ, ಕೇದಾರ, ಶ್ರೀಶೈಲ, ಕಾಶಿಪೀಠದ ಎಲ್ಲ ಶಾಖಾ ಮಠದ ಸ್ವಾಮಿಗಳು ಇವತ್ತು ಬಂದಿದ್ದೇವೆ. ಇವತ್ತು ಪಂಚಪೀಠದ ಪರವಾಗಿ ಕಾಶಿ ಜಗದ್ಗುರುಗಳು ಕೂಡ ದಯಮಾಡಿಸಿದ್ದಾರೆ. ಅಂದಮೇಲೆ ಅದ್ಭುತವಾದ ಆನಂದ ಆಗ್ತಾ ಇದೆ. ಎಲ್ಲರಲ್ಲಿ ಉತ್ಸಾಹ ನೋಡಿ ರಾಮ ಮತ್ತೆ ಹುಟ್ಟಿ ಬರ್ತಾ ಇದ್ದಾನೆ. ಇಡೀ ಭಾರತವನ್ನ ರಾಮರಾಜ್ಯ ಆಗ್ತದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಗುರುಗಳೇ, ರಾಮ ಅನ್ನೋದು ಬರೀ 2 ಅಕ್ಷರ ಅಲ್ಲ, ನಮ್ಮ ಕೋಟ್ಯಾನುಕೋಟಿ ಹಿಂದೂಗಳ ನಾಡಿ ಮಿಡಿತ ಅನ್ನೋದಕ್ಕೆ ಈ ಸಂಭ್ರಮದ ಕ್ಷಣಗಳು ಸಾಕ್ಷಿ ಆಗ್ತಾ ಇದೆ ಅಂತ ಅನ್ಸುತ್ತಾ? ಖಂಡಿತವಾಗಿಯೂ. ರಾಮ ಅಂತಂದ್ರೆ ಕೇವಲ ನಾಮ ಅಂತ ಅಷ್ಟೇ ಅಲ್ಲ. ರಾಮ ಅಂತಂದ್ರೆ ಎಲ್ಲರ ಹೃದಯದಲ್ಲಿ ತ್ಯಾಗ, ಜೊತೆಗೆ ಸ್ನೇಹ, ಪ್ರೀತಿ, ವಿಶ್ವಾಸ. ರಾಮನ ನೋಡಿದ್ರೇ ಆನಂದ ಆಗ್ತದೆ. ಬಹುಶಃ ಎಲ್ಲರೂ ಬಳಸ್ತಿರ್ತಾರೆ, ನೋಡು ನೀನು ಶ್ರೀರಾಮಚಂದ್ರ ಏನು ಅಂತ ಹೇಳಿ ತಮಾಷೆಗೂ ಬಳಸ್ತಾರೆ. ಅಂತಂದರೆ ರಾಮ ಹೇಗಿದ್ದ ಅನ್ನೋದು ಎಲ್ಲರಿಗೂ ಗೊತ್ತು, ಹೇಳದಿದ್ರು ಗೊತ್ತು, ಹೇಳಿದ್ರೂ ಗೊತ್ತು. ರಾಮ ಎಲ್ಲರ ಮನದಲ್ಲಿದ್ದಾನೆ. ಕೇವಲ ಭಾರತೀಯರಷ್ಟೇ ಅಲ್ಲ, ಇಡೀ ವಿಶ್ವದಲ್ಲಿ ಸಂಭ್ರಮ ಮಾಡ್ತಾ ಇದ್ದಾರೆ. ಅಂದಮೇಲೆ ರಾಮ ಅಂತಂದರೆ ಅದೊಂದು ತ್ಯಾಗದ ಸಂಕೇತ. ಗುರುಗಳೇ, ತಮಗೆ ಹೇಗೆ ಅನಿಸ್ತಾ ಇದೆ ರಾಮ ಜನ್ಮಭೂಮಿಗೆ ಬಂದು ಈ ಸಂಭ್ರಮ ಕ್ಷಣಗಳಿಗೆ ಸಾಕ್ಷಿ ಆಗ್ತಾ ಇದ್ದೀರಿ ತಾವು? ಇಡೀ ನಮ್ಮ ಕರ್ನಾಟಕದ ಜನತೆ ಅಷ್ಟೇ ಅಲ್ಲ, ಇಡೀ ನಮ್ಮ ಭಾರತಾದ್ಯಂತ ಎಲ್ಲರೂ ಸಂತೋಷ ಇದೆ. ಕರ್ನಾಟಕದಲ್ಲಿ ಒಂದು ವಿಶೇಷ ಅಂದರೆ, ತುಂಬ ಸಂತೋಷ ಅಂದರೆ ರಾಮನ ಮೂರ್ತಿ ಇದೆಯಲ್ಲ, ಮೂರ್ತಿ ನಮ್ಮ ಕರ್ನಾಟಕದ ಕಲ್ಲಿನ ಮೂರ್ತಿ, ಅದು ಕೆತ್ತನೆ ಆಗಿರೋದು ತುಂಬ ಸಂತೋಷ. ಯಾಕೆಂದರೆ ಆ ಕಲ್ಲಿನ ಮೂರ್ತಿ ನಮಗೆ ಬಂದಿದೆ ಅಂದರೆ ಇಡೀ ಜಗತ್ತೇ ಪೂಜೆ ಮಾಡುತ್ತೆ ನಮ್ಮ ದೇವರನ್ನು.
ಅಂದರೆ ಇಡೀ ಜನತೆ ಕರ್ನಾಟಕದ ಜನತೆಯೇ ಪೂಜೆ ಮಾಡಿದಂತೆ ಅಂತ ತುಂಬ